ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಗೈಸ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾನು ಮನೇಲಿ ಪೂಜೆ ಕೂಡ ಮುಗಿಸಿ, ನಾನಂತೂ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ನೋಡಿ. ಮನೇಲಿ ಪೂಜೆ ಕೂಡ ಆಗಿದೆ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಏನೇನು ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದ್ರ ಜೊತೆಗೆ ಅಲ್ಲಿ ತಳಗೆ ಕೊಡೋಕ್ಕಿಂತ ಮೊಸರನ್ನ ಮತ್ತು ಪಲಾವ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಮೊಸರನ್ನಕ್ಕೆ ಅನ್ನ ಆರೈಟಿದ್ದೀನಿ. ಅದ್ರ ಜೊತೆಗೆ ನೋಡಿ ಟೊಮೊಟೊ ರೈಸ್ ಬಾತ್ ಕೂಡ ಮಾಡ್ಕೊಂಡಿದ್ದೀನಿ. ಅಷ್ಟು ರೆಡಿ ಮಾಡಿ ಬೆಳಗ್ಗೆನೇ ರೆಡಿಯಾಗಿದ್ದೀನಿ ಅಂತ ಹೇಳ್ಬೋದು. ನಾನು ಜೊತೆಗೆ ನನ್ನ ಮಗಳು ಅಮ್ಮ ಅಷ್ಟು ಜನ ಹೋಗ್ತಾಯಿದ್ದೀವಿ. ಹಾಸನಿಂದ ನಿಯರ್ಲಿ ಸಿಕ್ಕಾಪಟ್ಟೆ ದೂರ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇದೆ, ಭಯನೂ ಇದೆ ಒಂದು ಕಡೆ ಎಲ್ಲೋ. ನೀವು ಯಾವ ಬಾಗಿಲಿನಿಂದ ಅವಮಾನವಾದ ಸರಪಳಿಯಿಂದ ದಾಟಿ ಬಂದಿದ್ದೀರೋ, ನಂತರ ಆ ಬಾಗಿಲಿನಿಂದ ಎಷ್ಟೇ ಆಮಂತ್ರಣ ಬಂದರೂ ಕೂಡ ಹೋಗಬೇಡಿ. ಯಾಕೆಂದರೆ ಮತ್ತೆ ಅದೇ ರಿಪೀಟ್ ಆಗುತ್ತೆ, ಅದನ್ನು ಮರಿಬೇಡಿ. ಒಂದು ಹೆಣ್ಣಿನ ಎರಡು ರೂಪ. ಅದು ಯಾವುದಂದರೆ, ತಾಯಿ ತನ್ನ ಗಂಡನ ಮನೆಯಲ್ಲಿ ಪಟ್ಟ ಕಷ್ಟ ನನ್ನ ಮಗಳಿಗೆ ಬರಬಾರ್ದು ಅಂತ ಬಯಸ್ತಾಳೆ. ಅದೇ ಅತ್ತೆ ತಾನು ಕಷ್ಟಪಟ್ಟಿದ್ದನ್ನು ಸೊಸೆಯೂ ಕೂಡ ಅನುಭವಿಸ್ಬೇಕು ಅಂತ ಬಯಸ್ತಾಳೆ ಅಲ್ವಾ. ಇನ್ನು ಗೈಸ್ ಕಾರಲ್ಲಿ ಹೋಗ್ಬೇಕಾದ್ರೆ ಸಾಂಗ್ ಇತ್ತು, ಹಾಗಾಗಿ ನನಗೆ ನಾವೇನು ಮಾತಾಡ್ತಾ ಇದ್ದೀವಿ ವಾಯ್ಸ್ ಓವರ್ ಕೊಟ್ಟರು ಕೇಳಿಸ್ತಾ ಇರಲಿಲ್ಲ. ಏಕೆ ಅಂತಂದರೆ ಸಾಂಗ್ ಹಾಕಿರೋದ್ರಿಂದ ಕಾಪಿ ರೈಟ್ ಬೇರೆ ಬರುತ್ತಲ್ವ, ಅದಕ್ಕೋಸ್ಕರ. ನಾವು ಹೋಗ್ತಾ ಇರೋ ರೋಡು ಬ್ಯಾಂಗ್ಳೂರ್ ಟು ಮಂಗಳೂರು ಹೈವೇ ರೋಡಲ್ಲಿ ಹೋಗ್ತಾ ಇರೋದು. ಯಾಕೆಂದರೆ ಹಾಸನಿಂದ ಹೊರಟ್ರೆ ನಾವು ಅಲ್ಲಿಂದ ಬೆಳ್ಳೂರು ಕ್ರಾಸಿಂದ ರೈಟಿಗೆ ತೊಗೊಂಡು ನಾಗಮಂಗಲ ಹೋಗಿ ನಾಗಮಂಗಲದಿಂದ ದೇವಲಾಪುರ ಹೋಗಬೇಕಿತ್ತು. ಹಾಗಾಗಿ ಹೋಗ್ತಾ ಇದ್ವಿ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಮೋಡಗಳು ಇದ್ದಿದ್ದಂತಹ ರೀತಿ, ಆ ಕಡೆ ಈ ಕಡೆ ತೆಂಗು ತೋಟಗಳು, ಚನ್ನರಾಯಪಟ್ಟಣ ಬಂದ ತಕ್ಷಣ ಅದೆಲ್ಲ ತುಂಬ ಖುಷಿ ಕೊಡ್ತಾಯಿತ್ತು. ಸೊ ನಾನು ಹೊರಗಡೆ ಪರಿಸರಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಒಂದು ಲೈನ್ ಕೇಳಿ. ಇಲ್ಲಿ ಎಲ್ಲರೂ ನಮ್ಮವರೆಂದು ತಿಳಿದುಕೊಂಡರೆ ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ. ಯಾಕೆಂದರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ ಜನರ ಮಧ್ಯೆ ನಾವಿದ್ದೇವೆ, ಅದಕ್ಕೋಸ್ಕರ ಅಲ್ವಾ. ಇದು ಬಂದು ನಾಗಮಂಗಲದಿಂದ ದೇವಲಾಪುರಕ್ಕೆ ಹೋಗ್ಬೇಕಾದ್ರೆ ರಸ್ತೆ ಇದ್ದಿದ್ದು. ಇದು ಸೇಮ್ ನಮ್ಮ ಹಾಸನಲ್ಲಿ ಏನು ರೋಡ್ ಇತ್ತು ಅದೇ ಥರ ಕಾಣಿಸ್ತಾ ಇತ್ತು ನನಗೆ, ಆ್ಯಸ್ ಇಟ್ ಈಸ್ ಥರ. ಬಟ್ ರೋಡ್ ಅಂತೂ ನಾವು ಹೋಗಿದ್ದು ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾಗಮಂಗಲ ಟು ದೇವಲಾಪುರ ಹೋಗಬೇಕಾದ್ರೆ ರೋಡು ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು ಆ್ಯಕ್ಚುಲಿ. ರೋಡ್ ಹೆಂಗಿರುತ್ತೋ ಏನು ಅಂತ ತುಂಬ ಭಯ ಪಡ್ಕೊಳ್ತಾ ಇದ್ದೆ. ಅಂದರೆ ನಮಗೆ ತುಂಬ ದೂರನೂ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ನಾಗಮಂಗಲದಿಂದ ದೇವಲಾಪುರಕ್ಕೆ 14 ಕಿಲೋಮೀಟ್ರ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಅಂತಂದರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಅಷ್ಟೊಂದು ವೆಹಿಕಲ್ ತಿರುಗಾಡೋದು ನಾವು ನೋಡಲಿಲ್ಲ, ಬಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ವೆದರ್ ಕೂಡ ನಂಗೆ ತುಂಬ ಖುಷಿ ಕೊಡ್ತಾಯಿತ್ತು. ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಹಾಸನ್ ಫೀಲ್ ಕೊಡ್ತಾಯಿತ್ತು ನನಗೆ. ನಾವು ಅಲ್ಲಿ ತನಕ ಬಂದಿದ್ದೀವಿ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ನಮಗೆ ಜರ್ನಿ ಕೂಡ ಬೋರ್ ಅಂತಲೇ ಅನ್ನಿಸ್ಲಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದರೆ ಜರ್ನಿ ಬೋರ್ ಹೊಡ್ಬಿಡುತ್ತೆ. ನೋಡಿ ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ. ಬಾಗಿಲು ತೆಗ್ದಿಲ್ಲ ಅನ್ಸುತ್ತೆ ಕಣ ಅಲ್ಲ, ತೆಗಿಯಲು ಬಾಗಿಲಣ್ಣ. ಎಷ್ಟೊತ್ತು ಇನ್ನೂ ಎಷ್ಟೊತ್ತಾಗುತ್ತಿಲ್ಲ? ಎಲ್ಲೂ ನಂಬರ್ ಇಲ್ವಾ? ಇದೇ ಮಾಡಿದ್ರು ಸ್ವಿಚ್ ಆಫ್ ಅಂತ ಬಂತು. ಅವ್ರು ಯಾರೋ ಮಾಡಿಬಿಟ್ಟು ಬೇರೆ ದೇವಸ್ಥಾನಕ್ಕೆ ಹೋಗೋರು ಯಾರೋ. ಹಾಂ ಕಾರೋರೆಲ್ಲ ಕೂತಿದ್ವಿ ಸುಮ್ಮನೆ. ದೇವಲಾಪುರದಿಂದ ತೂಬಿನಕೆರೆ ಪಟ್ಲದಮ್ಮ ಅಂತ ಹೇಳಿ ನಮ್ಮ ಮನೆ ದೇವ್ರು ಬರೋದು. ಸೊ ಇಲ್ಲಿ ತುಂಬ ಜೋರು ಜಾತ್ರೆ ಆಗುತ್ತೆ, ಸಿಡಿಯೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ನಾವು ಬಂದ್ಬಿಟ್ಟು ದೇವಸ್ಥಾನದ ಹತ್ರ ಕೂತ್ಕೊಂಡ್ವಿ. ಯಾಕೆ ಅಂದರೆ 12 ಗಂಟೆಗೆ ಪೂಜೆ ಇದ್ದಿದ್ದು. ನಮಗೂ ಗೊತ್ತಿರಲಿಲ್ಲ. ನಾನು ತುಂಬ ವರ್ಷ ಆಗಿತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಬಂದು. ಸೊ ಹಾಸನಕ್ಕೆ ಬಂದಮೇಲಂತೂ ನಾವು ನೋಡೇ ಇರಲಿಲ್ಲ. ನನಗೆ ಅಡ್ರೆಸ್ಸು ಕರೆಕ್ಟಾಗಿ ಗೊತ್ತಿರಲಿಲ್ಲ. ತಿಳ್ಕೊಂಡು ಬಂದಿದ್ದಂಥದ್ದು ಎಲ್ಲಿ ಹೋಗ್ಬೋದು ಅಂತ. ಇನ್ನು ಮಗಳು ಗೂಗಲ್ ಸರ್ಚ್ ಮಾಡಿದ್ರು, ಕರೆಕ್ಟಾಗಿ ಸರ್ಚ್ ಮಾಡಿ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಡು ಬಂದರು ಮಗಳು ಗೂಗಲ್ ಸರ್ಚಲ್ಲಿ. ಸೊ ನಂಗಂತೂ ಅದಂತೂ ತುಂಬ ಖುಷಿ ಆಯಿತು. ಜೊತೆಗೆ ನಮಗೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಹುಡ್ಕೊಂಡು ಬಂದಿದ್ದಂತೂ ಇನ್ನೂ ಖುಷಿ ಅಂತಲೇ ಹೇಳ್ಬೋದು. ಇನ್ನು ಎಷ್ಟು ಗಂಟೆಗೆ ಏನೋ ಬರ್ತಾರೆ ಗೊತ್ತಿಲ್ಲ ನಮಗೆ. ಪುರೋಹಿತರು, ಅರ್ಚಕರು, ದೇವಸ್ಥಾನದ ಪೂಜಾರಿಗಳು. ಅಂದರೆ ಇಲ್ಲಿ ವಂಶ ಪರಂಪರೆ ಬರುತ್ತೆ ಅಂತ ಅನಿಸುತ್ತೆ, ಅಥವಾ ಒಬ್ಬರೇ ಮಾಡ್ತಾರೆ, ಅದು ಕೂಡ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಸೊ ಬಂದಿದ್ದೀವಿ. ಎಷ್ಟು ಗಂಟೆಗೆ ಬರ್ತಾರೆ, ಪೂಜೆ ಎಲ್ಲ ಎಷ್ಟು ಗಂಟೆಗೆ ಮಾಡ್ತೀರಂತ ಆಮೇಲೆ ಹೇಳ್ತೀವಿ ನಾವು. ದೂರದಿಂದ ಬರೋರೆಲ್ಲ ಕತೆ ನಾವು 9:30 ಇಲ್ಲಿ ಬಂದಾಗ. ಇನ್ನು ಬಂದಿದ್ದವರು 11:30 ಆಗಿತ್ತು. ಇದೇ ನಮ್ಮ ಮನೆ ದೇವ್ರದ್ದು ದೇವಸ್ಥಾನದ ಬಾಗಿಲು ತೆಗೆದಿದ್ದಾರೆ. ಅವರು ಹಿಂದಿನ ದಿನವೇ ಏನೋ ಬಂದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸಿ, ಸೀರೆ ಉಡಿಸಿ ದೇವ್ರಿಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗಿರ್ತೀವಿ ಅಂತ ಹೇಳಿದ್ರು. ಅದೇನಂತ ಇನ್ಫಾರ್ಮೇಷನ್ ನಮಗೂ ಗೊತ್ತಿಲ್ಲ. ಬಟ್ 12 ಗಂಟೆಗೆ ಪೂಜೆ ಅಂತ ಹೇಳಿದ್ರು. ನೋಡಿ ಬಾಗಿಲು ತೆಗೆದ ತಕ್ಷಣ ದೇವಿ ಮುಖ ಈ ಥರವಾಗಿ ಕಾಣಿಸ್ತಿತ್ತು. ಇನ್ನು ಹೂವು ಅಲಂಕಾರ ಎಲ್ಲ ಮಾಡಬೇಕು ಅವರು. ಸೊ ಮಾಡಲಿ. ಮತ್ತು
ಸುತ್ತಲೂ ಹೆಂಗೆ ಕಾಣಿಸ್ತಿತ್ತು ಅಂದರೆ ಇಷ್ಟು ಫುಲ್ಲು ಖಾಲಿ ಇತ್ತು. ಏಕೆಂದರೆ ಹಳ್ಳಿ ಮಧ್ಯದಲ್ಲಿ ಇದ್ದಿದ್ದಂಥದ್ದು ದೇವಸ್ಥಾನ. ನಾನು ಕೂಡ ಮೊಡ್ಲಕ್ಕಿ ಕೊಡೋಕ್ಕೆ ಅಂತ ಹಾಗೆ ಮನೆಯಿಂದನೇ ತಲೆಗೆಗೆ ಅಂತ ಹೇಳ್ಬಿಟ್ಟು ಪ್ರಸಾದ ಮಾಡಿಕೊಂಡೆ ತೊಗೊಂಡು ಬಂದಿದ್ದೆ. ಅಂದರೆ ಕರೆಕ್ಟು ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ಹಾಗೆ ಹೋಗಿ ಮತ್ತು ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ವಾ, ಹಾಗಾಗಿ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ನಾನು. ಸೊ ಇಲ್ಲಿ ಫಸ್ಟಿಗೆ ಮೊಡ್ಲಕ್ಕಿ ಕೊಟ್ಟು ಪೂಜೆ ಸಾಮಾನು ಕೊಟ್ಟು ಆಮೇಲೆ ತಲೆಗೆ ಅದೇನು ತೊಗೊಂಡು ಬಂದಿದ್ದೆಲ್ಲ ಮೊಸರನ್ನ ಅದನ್ನು ಕೊಡಬೇಕು. ನಾನು ಮೊದಲಿಗೆ ಏನೆಲ್ಲ ತೊಗೊಂಡು ಬಂದಿದ್ದೆ, ಹೂವು, ಬಾಳೆಹಣ್ಣು, ಬಾಳೆ ಅರಿಶಿನ, ಕುಂಕುಮ, ಹಾಗೆ ಬೆಲ್ಲ, ವಿಳೆದೆಲ್ಲ, ಅಡಿಕೆ, ಹಾಗೆ ಮೊದಲಕ್ಕಿ ಕಾಸು ಅಂತ ಇಟ್ಬಿಟ್ಟು ಅಕ್ಕಿ ನಾವೇನೇನು ತಂದಿದ್ವಿ, ಬಾದಾಮಿ, ಗೋಡಂಬಿ, ಉತ್ತುತ್ತಿ, ಗೂರ್ಗಡ್ಲೆ ಎಲ್ಲನೂ ಇಟ್ಟುಬಿಟ್ಟು ನಾನು ನನ್ನ ಮಗಳು ಹೋಗಿ ಮೊದಲಕ್ಕಿ ತಂದಿದ್ದಂತಹ ದೇವಿಗೆ ಅರ್ಪಿಸಿದ್ವಿ. ಸೊ ನನಗೊಂದು ಖುಷಿಯಾಗಿದೆ ಅಂದರೆ ನಾವು ತಗೊಂಡೋಗಿದ್ದೆ ಫಸ್ಟು ಮೊದಲಕ್ಕಿಗೆ ಇಟ್ಟಿದ್ರು, ಅದೊಂದು ಖುಷಿ ಆಯಿತು. ನಾವು ತೊಗೊಂಡೋಗಿದ್ದನ್ನು ಫಸ್ಟೇ ದೇವ್ರಿಗೆ ಹಾಕಿದ್ರಲ್ಲ, ಮತ್ತು ಹೂವಾಗಿರಲಿ ವೀಳ್ಯದೆಲೆ ಕೂಡ ಕಳಸಕ್ಕೆಲ್ಲ ಇಟ್ಟರು. ನನಗೆ ಅದಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಹಾಗೆ ಮನೆ ದೇವರಿಗೆ ಫಸ್ಟಿಗೆ ನಮ್ಮ ಪೂಜೆ ಸಲ್ತಾ ಇದೆ ಅಂತಂದರೆ ತುಂಬ ಖುಷಿ ತಾನೇ ಆಗೋದು. ನೋಡಿ ಯಾವಾಗಲೂ ನಾವು ತಗೊಂಡೋಗಿದ್ದು ಶಾಸ್ತ್ರಬದ್ಧವಾಗಿದ್ದು ದೇವ್ರಿಗೆ ಖುಷಿ ಆಯಿತು ಅಂದರೆ ನಮ್ಮದು ಹೇಗಾದರೂ ಯಾವುದೇ ಮೂಲಕ ಆದ್ರೂ ಅರ್ಪಣೆ ಆಗುತ್ತೆ. ನಾವು ಹೋದ ಸ್ಟಾರ್ಟಿಂಗಲ್ಲಿ ಜನನೇ ಇರಲಿಲ್ಲ. ಇವಾಗ ಎಷ್ಟು ಮಂದಿ ಬಂದಿದ್ದಾರೆ ಅಂದರೆ ತುಂಬ ಮಂದಿ ಬಂದರು, ತುಂಬ ಜನ ಸೇರಿಕೊಂಡ್ರು. ಅಂದರೆ ಅವ್ರಿಗೆ ಟೈಮಿಂಗ್ ಎಲ್ಲ ಗೊತ್ತಾಗಿದೆ, 12 ಗಂಟೆಗೆ ಪೂಜೆ ಅಂತ. ಹಾಗಾಗಿ ಅವ್ರು ಟೈಮಿಗೆ ಕರೆಕ್ಟಾಗಿ ಬರ್ತಾರೆ. ನಮಗೆ ಗೊತ್ತಿರಲಿಲ್ಲ ಅಲ್ವಾ, ಹಾಗಾಗಿ ನಾವು ಬೇಗನೆ ಹೋದ್ವಿ. ತಪ್ಪೇನಿಲ್ಲ, ಮನೆ ದೇವ್ರ ದೇವಸ್ಥಾನದಲ್ಲಿ ಸ್ವಲ್ಪ ಬೇಗ ಹೋಗಿ ಕೂತ್ಕೊಂಡಿದ್ದು. ನೋಡಿ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ದೇವಿ ಈ ಥರ ಕಾಣಿಸ್ತಾ ಇದ್ರು. ತುಂಬ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನಾನೇ ಇಷ್ಟು ವರ್ಷ ದೇವಿನ ಸರಿಯಾಗಿ ನೋಡಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಎಂತ ಗೊತ್ತಾ, ಇರೋದ್ರಲ್ಲೇ ಖುಷಿ ಪಡೋದನ್ನು ನಾವು ಯಾರು ಕಲ್ತಿರ್ತೀವಲ್ವ, ಅವರಷ್ಟು ಸಂತೋಷವಾಗಿರಲು ಯಾರಿಂದಲೂ ಸಾಧ್ಯವಿಲ್ಲ ಅಲ್ವಾ. ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಹರಕೆ ಒಪ್ಪಿಸ್ಕೊಂಡಿರ್ತಾರಲ್ಲ, ಅದಕ್ಕೆ ಹರಕೆನೂ ಕೂಡ ಕೊಡ್ತಾರೆ. ಇಲ್ಲಿ ಹರಕೆ ಕೊಡ್ತಾ ಇದ್ದಾರೆ. ಹೆಂಗೆ ಬೇಕಂಗೆ ಕಸ ಪಿಸಿ ಕಾಣಂಗಿಲ್ಲ. ಆಮೇಲೆ ಕ್ಯಾಮ್ರಾಮನ್ ಸರಿ ಇಲ್ಲ ಅಂತ ಕ್ಯಾಮ್ರಾಮನಿಗೆ ರಿಟೈರ್ಮೆಂಟ್ ಕೊಟ್ಬಿಡ್ತೀವಿ. ಫಸ್ಟ್ ಕ್ಯಾಪಿಗೆ ಹಾಕಿ ಪ್ರಸಾದನ್ನ ಕ್ಯಾಪಿಗೆ ಹಾಕಿ ಮೊಸರನ್ನು ಯಾರ್ಯಾರು ಜಾಸ್ತಿ ತಿಂತಾರೆ ಅವರು ತಿನ್ನಿ ಸಾಕು. ಬಾಕ್ಸಲ್ಲಿ ನನ್ನ ಮಗಳಂತೂ ಮೊಸರನ್ನು ಕಂಡುಬಿಟ್ರೆ ಆಗಲ್ಲ. ಅದೇ ಬೆಳಗ್ಗೆನೆ ಬಂದಿದ್ರಲ್ಲ ಅವರ, ನೋಡಿದ ತಕ್ಷಣ ಆ ಕಡೆಯಿಂದ ಈ ಕಡೆ ಬಂದು ಕೊಟ್ಟರು. ಹೌದಾ? ಅಮ್ಮ ಇಲ್ಲಮ್ಮ ನಮ್ಮ ಮನೆ ದೇವರಲ್ಲಿ ತುಂಬ ಜೋರು ಜಾತ್ರೆ ಆಗುತ್ತೆ ನೋಡಿ. ವಾತಾವರಣನೇ ಹೆಂಗಿದೆ ಅಂದರೆ ಹೊಲದ ಮಧ್ಯದಲ್ಲಿರೋಂಥದ್ದು. ವಾತಾವರಣ ಹೇಗಿದೆ ಅಂದರೆ ತುಂಬ ಚೆಂದ ಇದೆ. ಕೊಟ್ಕೊಂಡು ಬಾ, ಸ್ಪೂನಲ್ಲಿ ಸ್ವಲ್ಪನೇ ಕೊಡು, ಎಲ್ಲರಿಗೂ ಕೊಡು.
ಪ್ರಸಾದ ಹಂಚಿದಷ್ಟು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿದ್ರೂ ಕೂಡ ನಾವು ತೊಗೊಂಡೋಗಿರೋಂಥದ್ದನ್ನ ಅದು 4 ಜನಕ್ಕೆ ಹಂಚಿ ತಿಂದರೆ ತುಂಬ ಪುಣ್ಯ ಬರುತ್ತೆ ಅಂತ ಕೇಳಿದ್ವಿ. ಸೊ ನಾವು ಕೂಡ ಅದೇ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲದು ಒಳ್ಳೇದಾಗಲಿ, ಮುಂದೆ ಫ್ಯೂಚರಲ್ಲಿ ನಾವು ಹೋಗಿದ್ದು ಒಂದು ಸಾರ್ಥಕತೆ ಸಿಗಲಿ ಅಂತ ಅಂದ್ಬಿಟ್ಟು. ಕೆಲವೊಬ್ಬೊಬ್ರು ಪ್ರಸಾದ ಇಸ್ಕೊಳ್ಳೋಕ್ಕೂ ಹೆಂಗಾಡ್ತಾರೆ ನೋಡಿ, ಒಳ್ಳೆ ನಡ್ಕೊಂಡು ಹೋಗ್ತೀರಾ? ಅಲ್ಲಿವರೆಗೆ ಬಿಟ್ಕೊಡ್ತೀವಿ ಬಿಡಿ, ನಮ್ದು ಕಾರಿದೆ. ಇರಿ, ನಾವು ಅಲ್ಲಿ ಬಿಟ್ಕೊಡ್ತೀವಿ ದೇವಲಾಪುರ ತನಕ. ನಾವು ಅಮ್ಮ ನಾಗಮಂಗ್ಲಕ್ಕೆ ಹೋಗ್ತೀವಂತೆ, ನೀವು ದೇವಲಾಪುರಕ್ಕೆ ಬಿಟ್ಕೊಡ್ತೀವಿ. ಇಲ್ಲಿಂದ ಯಾಕೆ ನಡೆಯೋಕೆ ಹೋಗ್ತೀರಾ? ಬನ್ನಿ, ಅಲ್ಲಿ ತಿಂಡಿ ಮುಗಿಸ್ಬಿಟ್ಟು ಬರ್ತೀವಿ. ಹೋಗ್ಕೋಬೇಡಿ, ಸುಮ್ಮನೆ ಇಲ್ಲಿಂದ ಯಾಕೆ ಅಷ್ಟು ದೂರ ನಡೀತೀರಾ? ನನಗೆ ವಿಡಿಯೋ ಮಾಡ್ತಾ ಸುತ್ತು ವಾತಾವರಣ ನೋಡ್ತಾ ಇರಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಅದು ಬಿಟ್ಟೆ ಬಂದ್ಬಿಟ್ಟಿದ್ದೀನಿ ಮನೆಯಲ್ಲೇ. ಇಲ್ಲಿ ಕೊಡವಾ? ಹಂಗೆ ಅಲ್ಲಂಗೆ ಒಳಗಡೆ ಹೋಗಿ ಎಲ್ಲರಿಗೂ ಕೊಡು ಪಾಪ. ಅಲ್ಲಿ ಒಳಗಡೆ ಹೋಗು ಮಗನೆ, ಅಲ್ಲಿ ಒಳಗಡೆ ಹೋಗಿ ಕೊಡು. ಇಲ್ಲಿ ಕೊಡು ಅವರಿಗೆಲ್ಲ. ಇಲ್ಲಿ ಪಾಪ ಕೊಡವ ಅಲ್ಲಿ ಆ ಕಡೆ. ಹಂಗೆ ಕೊಡು, ಒಳಗಡೆ ಹೋಗಿ ಅಲ್ಲೆಲ್ಲ ಪಾಪ, ಒಳಗಡೆ ಹೋಗಂಗೆ. ದೇವಸ್ಥಾನ ಸುತ್ತ ನೋಡಿ ಹೆಂಗಿದೆ ಅಂತ. ಹಾಗೆ ದೇವಸ್ಥಾನ ಪ್ರದಕ್ಷಿಣೆ ಬಂದು ಸುತ್ತಲೂ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಪ್ರದಕ್ಷಿಣೆ ಬರ್ತಾ ವಿಡಿಯೋ ಮಾಡಿದೆ. ಮಗಳು ಒಳಗಡೆ ಅನಿಸ್ತಾಯಿದ್ರು. ಸೊ ನಮ್ಮತ್ತೆ ಒಳಗಡೆ ಹೋಗ್ಬಿಟ್ಟು ಇದನ್ನು ಅಡ್ಡೆ ದೇವರು ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಡೆನೂ ಏನೇನಂತ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾವು ಅಡ್ಡೆ ಅಂತ ಕರಿತೀವಿ. ಅಡ್ಡೆ ದೇವರು ನೋಡಿ ಈ ಥರ ರೆಡಿ ಮಾಡಿದರು. ಕಾಣಿಸ್ತಾ ಇಲ್ಲ, ಮಾಡೋಕ್ಕಾಯ್ತಲ್ಲ, ನಾನೇನು ಮಾಡಿ. ದೇವ್ರ ದರ್ಶನ ಮುಗೀತು, ಹೊರಟಿದ್ದೀವಿ. ನನ್ನ ಮಗಳು ಮುಖ ಉರಿಸ್ಕೊಂಬಂದ್ಬಿಟ್ಲ ಹಂಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಂದು ಸೌಂದರ್ಯ ನೋಡೋದಕ್ಕೆ, ಅಂದರೆ ಪರಿಸರ ಸೌಂದರ್ಯ ನೋಡೋದಕ್ಕೆ ಹೊರದೇಶಗಳಿಗೆ ಅಲ್ಲಿ ಇಲ್ಲಿ ಫಾರಿನ್ ಟ್ರಿಪ್ ಅಂತ ಹೋಗ್ತೀವಿ. ಬಟ್ ನಮ್ಮ ಕರ್ನಾಟಕದಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ಎಷ್ಟು ಚೆಂದ ಇರೋ ಪ್ಲೇಸಸ್ ಇರುತ್ತೆ ಅಂದರೆ ನೋಡಿ, ನನ್ನ ಕಣ್ಣಿಂದ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ರೆ ಬರೀ ಟ್ರಾವೆಲಿಂಗು ಪ್ಲೇಸಸ್ ಬಗ್ಗೆನೇ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಾಡಿದೆ. ಇದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ವ್ಯೂವು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಿಮಗೂ ಖುಷಿಯಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬ್ಯಾಗ್ ಇಟ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೀವಿ. ನೋಡಿ ಇಲ್ಲಿ ಹೆಂಗೆ ಗೊತ್ಕೊ ಬರ್ತಾಯಿದ್ದಾಳೆ ನನ್ನ ಮಗಳು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಗೈಸ್ ಅಂತ ಹೇಳ್ತಾ, ಒಳ್ಳೆ ವಿಡಿಯೋಗಳಿಗೆ ಅಪ್ಡೇಟ್ ಕೊಡ್ತಾಯಿರಿ ಅಂತ ಹೇಳ್ತಾ, ಬಾಯ್ ಟೇಕ್ ಕೇರ್, ಆಲ್ ಲವ್ ಯು.